ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಹಾಗೆ ದೇಶೀಯ ಹೂಡಿಕೆ ವಲಯದಲ್ಲಿ ಒಂದು ಮಹತ್ವದ ಬದಲಾವಣೆ ಕಾಣಿಸ್ತಾ ಇದೆ. ಸಾಂಪ್ರದಾಯಿಕವಾಗಿ ಭದ್ರ ಹೂಡಿಕೆಯ ಸಂಕೇತ ಆಗಿದ್ದ ಚಿನ್ನವನ್ನ ಮೀರಿಸಿ ಬೆಳ್ಳಿ ಹೆಚ್ಚು ಚರ್ಚೆಗೆ ಬರ್ತಾ ಇದೆ. ಚಿನ್ನದ ಕಾಲ ಹಾಗಾದ್ರೆ ಮುಗಿದೋಯ್ತಾ ಅಥವಾ ಬೆಳ್ಳಿ ಕಾಲ ಶುರುವಾಯ್ತಾ? ಈ ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಈಗಿನ ವಿಡಿಯೋದಲ್ಲಿ ಬೆಳ್ಳಿ ಯಾಕೆ ಚಿನ್ನವನ್ನ ಮೀರಿಸ್ತಾ ಇದೆ, ಈ ಏರಿಕೆ ಹಿಂದಿರೋ ಕಾರಣಗಳು, ಹಾಗೇನೆ ಹೂಡಿಕೆದಾರರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದೀನಿ. ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ, ಹೂಡಿಕೆದಾರರ ಗಮನವನ್ನ ಚಿನ್ನದಿಂದ ದೂರ ಮಾಡಿ ಹೊಸ ದಿಕ್ಕಿನತ್ತ ಕರೆದುಕೊಂಡು ಹೋಗ್ತಾ ಇದೆ. ಚಿನ್ನವನ್ನ ಅಸ್ಥಿರ ಸಮಯದ ಡಾರ್ಲಿಂಗ್ ಅಂತ ಕರೆಯಲಾಗ್ತಾ ಇದೆ. ಯಾಕೆಂದ್ರೆ ಜಾಗತಿಕವಾಗಿ ಅಸ್ಥಿರತೆ ಕಾಡಿದಾಗ ಜಗತ್ತಿನ ಎಲ್ಲಾ ದೇಶಗಳು ಚಿನ್ನವನ್ನ ಕೊಳ್ಳೋದು ಸಾಮಾನ್ಯ. ಇವತ್ತಿನ ದಿನ ಜಾಗತಿಕವಾಗಿ ಅನಿಶ್ಚಿತತೆ ಅದೆಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತ ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ಬೆಳ್ಳಿ ಅನ್ನೋ ಲೋಹಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಚಿನ್ನಕ್ಕಿಂತ ಹೆಚ್ಚಿನ ವೇಗದಲ್ಲಿ ಇದು ತನ್ನ ಮೌಲ್ಯವನ್ನ ಯಾಕೆ ಜಾಸ್ತಿ ಮಾಡ್ಕೊಳ್ತಾ ಇದೆ? ಭವಿಷ್ಯದ ದೃಷ್ಟಿಕೋನದಿಂದ ಇಲ್ಲಿ ಹೂಡಿಕೆ ಮಾಡೋದು ಎಷ್ಟು ಸರಿ ಅನ್ನೋ ಅಂಶಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ, ಬೆಳ್ಳಿ ಇತ್ತೀಚಿನ ವರ್ಷಗಳಲ್ಲಿ ವಿಶ್ವದಾದ್ಯಂತ ಹೆಚ್ಚು ಮಹತ್ವ ಪಡೆದುಕೊಳ್ತಾ ಇದೆ. ಇದಕ್ಕೆ ಒಂದೇ ಕಾರಣ ಕೊಡೋದಕ್ಕಾಗೋದಿಲ್ಲ. ಒಂದ್ ಕಡೆ ಇಲ್ಲಿ ಮೌಲ್ಯದ ಸಂಗ್ರಹ ಆಗಿದ್ರೆ, ಇನ್ನೊಂದು ಕಡೆ ಆಧುನಿಕ ಕೈಗಾರಿಕೆಗಳಿಗೆ ತುಂಬಾನೇ ಅವಶ್ಯಕವಾಗಿರೋ ಲೋಹ ಅಂದ್ರೆ ಅದು ಬೆಳ್ಳಿ. ಈ ಎರಡೂ ಗುಣಗಳು ಸೇರಿ ಬೆಳ್ಳಿಗೆ ಹೊಸ ಮಹತ್ವವನ್ನ ತಂದುಕೊಳ್ತಾ ಇದೆ. ಚಿನ್ನದ ರೀತಿಯಲ್ಲಿ ಬೆಳ್ಳಿಯು ಸಾವಿರಾರು ವರ್ಷಗಳಿಂದ ಮೌಲ್ಯದ ಸಂಕೇತ. ಆದ್ರೆ ಚಿನ್ನಕ್ಕಿಂತ ಭಿನ್ನವಾಗಿ, ಅಂದ್ರೆ ಚಿನ್ನವನ್ನ ಬಹಳಷ್ಟು ಜನ ಆಭರಣವಾಗಿ ಬಳಸ್ತಾರೆ, ಹೆಚ್ಚಿನ ಬೇಡಿಕೆ ಬರೋದು ನಾಗರಿಕರಿಂದ. ಆದ್ರೆ ಬೆಳ್ಳಿಯ ಒಟ್ಟು ಬೇಡಿಕೆಯ 50% ಹೆಚ್ಚು ಕೈಗಾರಿಕಾ ಬಳಕೆಯಿಂದ ಬರುತ್ತೆ. ಬೆಳ್ಳಿ ಇಲ್ಲದೆ ಇಂದಿನ ಜಗತ್ತನ್ನ ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳ್ಳಿಯನ್ನ ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು, ವೈದ್ಯಕೀಯ ಸಾಧನಗಳು, ನೀರು ಶುದ್ಧೀಕರಣದ ವ್ಯವಸ್ಥೆಗಳು, ಎಲೆಕ್ಟ್ರಾನಿಕ್ ಚಿಪ್ಗಳು ಮುಂತಾದ ವಸ್ತುಗಳ ತಯಾರಿಕೆಯಲ್ಲಿ ಬಳಸಲಾಗ್ತಾ ಇದೆ. ಇನ್ನು ಹಸಿರು ಶಕ್ತಿ ಹಾಗೆ ಸೌರಶಕ್ತಿ ಕ್ರಾಂತಿ ಕೂಡ ಬೆಳ್ಳಿಯಿಂದಾನೆ. ಈ ಬೆಳ್ಳಿಯ ಮಹತ್ವ ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸೌರಶಕ್ತಿ. ಇತ್ತೀಚಿನ ದಿನಗಳಲ್ಲಿ ಇದರ ಬಳಕೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಅನುದಾನ ನೀಡೋ ಮೂಲಕ ಪ್ರತಿ ಕುಟುಂಬವೂ ಇದನ್ನ ಬಳಸೋದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಬೆಳ್ಳಿ ಜಗತ್ತಿನಲ್ಲೇ ಅತ್ಯುತ್ತಮ ವಿದ್ಯುತ್ ವಾಹಕ ಲೋಹ, ಅಂದ್ರೆ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹೀಗಾಗಿ ಪ್ರತಿಯೊಂದು ಸೌರ ಪ್ಯಾನೆಲ್ ನಲ್ಲೂ ಕೂಡ ಬೆಳ್ಳಿ ಬಳಕೆಯಾಗುತ್ತೆ. ದೊಡ್ಡ ಸೌರಶಕ್ತಿ ಪಾರ್ಕ್ಗಳು ಅಪಾರ ಪ್ರಮಾಣದ ಬೆಳ್ಳಿಯನ್ನ ಬಳಸುತ್ತವೆ. ಚೀನಾ, ಅಮೆರಿಕ, ಭಾರತ ಸೇರಿದ ಹಾಗೆ ಅನೇಕ ದೇಶಗಳು ನೆಟ್ ಝೀರೋ ಕಾರ್ಬನ್ ಎಮಿಷನ್ ಗುರಿಯನ್ನ ಇಟ್ಕೊಂಡಿದೆ. ಇದರಿಂದ ಸೌರಶಕ್ತಿ ಯೋಜನೆಗಳು ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಬೆಳ್ಳಿಯ ಬೇಡಿಕೆ ಕೂಡ ಶಾಶ್ವತವಾಗಿ ಹೆಚ್ಚುತ್ತಾ ಇದೆ. ಇನ್ನು ಎಲೆಕ್ಟ್ರಿಕ್ ವಾಹನಗಳು ಅಂತ ಬಂದಾಗ, ಇವತ್ತಿನ ದಿನಗಳಲ್ಲಂತೂ ಭಾರತದಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ ಜಾಸ್ತಿ ಆಗ್ತಾ ಇದೆ. ಈ ಮಾರುಕಟ್ಟೆಯನ್ನ ಭಾರತದ ಟಾಟಾ ಹಾಗೆ ಮಹೀಂದ್ರ ವೇಗವಾಗಿ ತಮ್ಮದಾಗಿಸಿಕೊಳ್ತಾ ಇವೆ. ಎಲೆಕ್ಟ್ರಿಕ್ ಕಾರುಗಳು ಸಾಮಾನ್ಯವಾಗಿ ಪೆಟ್ರೋಲ್, ಡೀಸೆಲ್ ಕಾರುಗಳಿಗಿಂತ 2 ರಿಂದ 3 ಪಟ್ಟು ಹೆಚ್ಚು ಬೆಳ್ಳಿಯನ್ನ ಬಳಸುತ್ತವೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ಹಾಗೆ ಸೆನ್ಸರ್ಗಳು, ಪವರ್ ಕಂಟ್ರೋಲ್ ಯೂನಿಟ್ಗಳು. ಇದಷ್ಟೇ ಅಲ್ಲ, ಇವಿ ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ, ಈ ಸ್ಮಾರ್ಟ್ ಗ್ರಿಡ್ಗಳು, ಇವೆಲ್ಲದಕ್ಕೂ ಕೂಡ ಬೆಳ್ಳಿ ಅತ್ಯಂತ ಅವಶ್ಯಕ. ಹಾಗೆ ಜಗತ್ತು ನಿಧಾನವಾಗಿ ವಿದ್ಯುತ್ ಆಧಾರಿತವಾಗುತ್ತಾ ಸಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೆಳ್ಳಿ ಪಾತ್ರ ಸಹಜವಾಗಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಅದು ಚಿನ್ನವನ್ನ ಕೂಡ ಹಿಂದಿಕ್ಕಬಹುದು ಅಂತ ಹೇಳ್ಬೋದು. ಇಲ್ಲಿ ಬುದ್ಧಿವಂತ ಹೂಡಿಕೆದಾರ ಎಲ್ಲಾ ಹಣವನ್ನ ಒಂದೇ ಕಡೆ ಹೂಡಿಕೆ ಮಾಡೋದಿಲ್ಲ. ಷೇರುಗಳು, ಬಾಂಡ್ಗಳು, ರಿಯಲ್ ಎಸ್ಟೇಟ್ಗಳ ಜೊತೆಗೆ 5 ರಿಂದ 10% ಬೆಳ್ಳಿ ಸೇರಿಸಿಕೊಳ್ಳೋದು ಕೂಡ ಅನಿವಾರ್ಯ ಅನ್ನೋ ಹಾಗಾಗಿದೆ. ಇದರಿಂದ ಅಪಾಯ ಕೂಡ ಕಮ್ಮಿ ಆಗುತ್ತೆ. ಅಸ್ಥಿರತೆಯ ಸಮಯದಲ್ಲಿ ಅಸಮತೋಲನ ಕೂಡ ಸಿಗುತ್ತೆ. ಇದಕ್ಕಾಗಿನೇ ದೊಡ್ಡ ಹೂಡಿಕೆ ಸಂಸ್ಥೆಗಳು ಕೂಡ ಬೆಳ್ಳಿಯನ್ನ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೇರಿಸಿಕೊಳ್ತಾ ಇವೆ. ಹೂಡಿಕೆದಾರರು ಕೂಡ ಇದನ್ನ ಒಂದಷ್ಟು ಅಧ್ಯಯನ ಮಾಡಿ ತಮ್ಮ ಹೂಡಿಕೆ ಖಾತೆಯಲ್ಲಿ ಸೇರಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಬಹುದು. ಅಂದಹಾಗೆ ಟ್ರಂಪ್ ಅವರು ಬೆಳ್ಳಿ ಬೆಲೆಯ ಬಗ್ಗೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಕೂಡ ಸಹಿ ಮಾಡಿದ್ದಾರೆ. ಇದರಿಂದ ಪೇಪರ್ ಬೆಳ್ಳಿಯ ಬೆಲೆಯಲ್ಲಿ ಕುಸಿತವಾಗುವ ಭೌತಿಕ ಬೆಳ್ಳಿಯ ಬೆಲೆ ಮಾತ್ರ ಹೆಚ್ಚಾಗುತ್ತೆ ಅನ್ನೋ ಸಂದೇಶವನ್ನ ಅನೇಕ ರೀತಿಯ ಮಾಹಿತಿಗಳಲ್ಲಿ, ವರದಿಗಳಲ್ಲಿ ನೀವು ನೋಡಿರ್ತೀರಾ. ಇನ್ನು ನಿಮ್ಗೆಲ್ಲ ಒಂದು ವಿಷಯ ನೆನಪಿರ್ಲಿ, ಅವೆಲ್ಲವೂ ಫೇಕ್ ಅನ್ನೋದು. ಯಾಕಂದ್ರೆ ಅವುಗಳಲ್ಲಿ ಸತ್ಯಾಂಶ ಎಷ್ಟು ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ಹೀಗಾಗಿ ಹೂಡಿಕೆಗೂ ಮುಂಚೆ ಸರಿಯಾದ ಸಲಹೆಯನ್ನ ಪಡೆದುಕೊಳ್ಬೇಕು ಅನ್ನೋ ಗಮನ ಇರಲೇಬೇಕು. ಈ ಬೆಳ್ಳಿ ಬೆಲೆ ಏರಿಕೆಗೆ ಇನ್ನೊಂದು ಮಹತ್ವದ ಕಾರಣ ಕೂಡ ಇದೆ. ಅದೇ ಸರಬರಾಜಿನ ಮಿತಿಗಳು ಅಂತ. ನಿಮಗೆಲ್ಲ ಒಂದು ವಿಷಯ ನೆನಪಿರ್ಲಿ, ಬೆಳ್ಳಿಯ ಉತ್ಪಾದನೆ ಈಸಿ ಅಲ್ಲ. ಬಹುತೇಕ ಬೆಳ್ಳಿ, ತಾಮ್ರ ಹಾಗೆ ಜಿಂಕ್, ಸೀಸ ಇವುಗಳ ಗಣಿಗಾರಿಕೆಯ ಉಪ ಉತ್ಪನ್ನ ಆಗಿ ಇದು ಸಿಗುತ್ತೆ. ಹೀಗಾಗಿ
ಬೆಳ್ಳಿ ಬೆಲೆ ಏರಿದ್ರೂ ಕೂಡ ಉತ್ಪಾದನೆ ತಕ್ಷಣ ಹೆಚ್ಚಿಸೋದಕ್ಕಾಗೋದಿಲ್ಲ. ಉತ್ತಮ ಗುಣಮಟ್ಟದ ಧಾತುಗಳು ಕಡಿಮೆ ಆಗ್ತಾ ಇವೆ. ಗಣಿಗಾರಿಕೆಯ ವೆಚ್ಚ ಹಾಗೆ ಪರಿಸರದ ನಿಯಮಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಇದು ಬೇಡಿಕೆ ಹೆಚ್ಚಾಗ್ತಾ ಸರಬರಾಜು ಸೀಮಿತವಾಗುವ ಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಬೆಳ್ಳಿ ಬೆಲೆ ಬೆಳ್ಳಿ ಮೋಡವನ್ನ ಕೂಡ ಮೀರಬಹುದು. ಹೀಗಾಗಿ ಚಿನ್ನಕ್ಕೆ ಪರ್ಯಾಯ ಹೂಡಿಕೆಯಾಗಿ ಬೆಳ್ಳಿ ಬೆಳೆಯುತ್ತೆ. ಚಿನ್ನದ ಬೆಲೆ ತುಂಬಾ ಹೆಚ್ಚಾದಾಗ ಸಾಮಾನ್ಯ ಹೂಡಿಕೆದಾರರಿಗೆ ಬೆಳ್ಳಿ ಈಸಿಯಾಗಿ ಕೈಗೆ ಸಿಗೋ ಪರ್ಯಾಯವಾಗುತ್ತೆ. ಹೀಗಾಗಿ ಇತಿಹಾಸದ ಪುಟಗಳಲ್ಲಿ ಆರ್ಥಿಕ ಅನಿಶ್ಚಿತತೆ ಇದ್ದಾಗ ಬೆಳ್ಳಿ ಉತ್ತಮ ಪ್ರದರ್ಶನ ನೀಡಿದ ಉದಾಹರಣೆಗಳು ಕೂಡ ಸಿಗುತ್ತೆ. ಕೆಲವೊಂದ್ಸಲ ಅದು ಚಿನ್ನಕ್ಕಿಂತ ಹೆಚ್ಚು ವೇಗವಾಗಿ ಏರಿಕೆ ಕಂಡಿದೆ. ಲಾಸ್ಟ್ ವೀಕ್ ಅಷ್ಟೇ ಏರಿಕೆಯಾದ ಬೆಳ್ಳಿ ಬೆಲೆ ತಾಜಾ ಉದಾಹರಣೆ ಇದಕ್ಕೆ ಅಂತ ಹೇಳ್ಬೋದು. ಇನ್ನು ಜಾಗತಿಕ ಯುದ್ಧಗಳು, ರಾಜಕೀಯ ಸಂಘರ್ಷಗಳು, ಬ್ಯಾಂಕಿಂಗ್ ಸಂಕಷ್ಟಗಳು ಇವೆಲ್ಲವೂ ಹೂಡಿಕೆದಾರರನ್ನ ಹಾರ್ಡ್ ಅಸೆಟ್ಗಳ ಕಡೆಗೆ ತಳ್ಳುತ್ತೆ. ಆದ್ರೆ ಒಂದ್ ನೆನಪಿರ್ಲಿ, ಬೆಳ್ಳಿಯನ್ನ ಮುದ್ರಿಸೋದಕ್ಕೆ ಸಾಧ್ಯ ಇಲ್ಲ, ಸರ್ಕಾರದ ನಿಯಂತ್ರಣಕ್ಕೆ ಈಸಿಯಾಗೂ ಕೂಡ ಸಿಗೋದಿಲ್ಲ. ಹೀಗಾಗಿ ದೀರ್ಘಾವಧಿಯಲ್ಲಿ ಮೌಲ್ಯ ಜಾಸ್ತಿ ಆಗುತ್ತೆ. ಈ ಕಾರಣದಿಂದ ಇದು ಸೇಫ್ ಹ್ಯಾವನ್ ಅಸೆಟ್ ಆಗಿ ಕೂಡ ಮಹತ್ವ ಪಡೆದುಕೊಳ್ತಾ ಇದೆ. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಏಪ್ರಿಲ್ ಮೇ ವೇಳೆಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇವತ್ತಿನ ಬೆಲೆಗಿಂತ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಬೆಳ್ಳಿ ಚಿನ್ನವನ್ನ ಕೂಡ ಹಿಂದಿಕ್ಕಿ ಪ್ರಥಮ ಸ್ಥಾನವನ್ನ ಪಡೆದುಕೊಳ್ಳೋ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಬೆಳ್ಳಿ ಇನ್ಮುಂದೆ ಬಡವರ ಚಿನ್ನ ಮಾತ್ರ ಅಲ್ಲ, ಭವಿಷ್ಯದ ತಂತ್ರಜ್ಞಾನ, ಹಸಿರು ಶಕ್ತಿ, ವಿದ್ಯುತ್ ಕ್ರಾಂತಿ, ಕೈಗಾರಿಕಾ ಬೆಳವಣಿಗೆಗೆ ಬೇಕಾದ ಮಹತ್ವದ ಲೋಹವಾಗಿ ಮಹತ್ವವನ್ನ ಪಡೆದುಕೊಳ್ತೆ.